ಟೈಮ್ ಎಷ್ಟು ಗೊತ್ತಾ, ಆಲ್ಮೋಸ್ಟ್ 12 ಗಂಟೆ. ಎಲ್ಲರೂ ಮಲಗಿದ್ದಾರೆ ನೋಡ್ಬೋದು. ಈ ಡೈನಿಂಗ್ ಟೇಬಲ್ದು ಲೈಟ್ ಮಾತ್ರ ಆನ್ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದೆ. ರೂಪೇಶ್ ಇನ್ನೂ ಬಂದಿಲ್ಲ. ಇಷ್ಟೊಂದು ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಕೂತಿದ್ದೆ. ನಮ್ಮತ್ತೆ ಪಾಪ ವಡೆ ಮಾಡಿದ್ದಾರೆ, ವಡೆ ಮತ್ತು ಸಾಂಬಾರು, ರೈಸ್ ಮಾಡಿದ್ದಾರೆ. ಊಟ ಇಟ್ಕೊಂಡು ತಿನ್ನೋಣ. ಲೈಫು ಕೆಲಸ ಇಲ್ದಿರೋರಿಗೆ ಕೆಲಸ ಇಲ್ಲ 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 ಅಂತಾರೆ. ಕೆಲಸ ಇರೋರಿಗೆ ಜೊತೆಲಿ ಟೈಮ್ ಸಿಗಲ್ಲ ಸ್ಪೆಂಡ್ ಮಾಡೋಕ್ಕೆ. ಒಂಥರ ಊಟ ತಿನ್ನೋಕ್ಕೂ ಟೈಮ್ ಇಲ್ಲ. ಆಲ್ಮೋಸ್ಟ್ ಇನ್ನು 12 ಗಂಟೆಗಿನ ಒಂದು 10 ನಿಮಿಷನೋ 20 ನಿಮಿಷನೋ ಇದೆ. ಇವಾಗ ಊಟ ಮಾಡೋತ್ತಿನ ಪರಿಸ್ಥಿತಿ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಎಲ್ಲಿ ಸಣ್ಣ ಆಗ್ತೀವಿ ಈ ಟೈಮಲ್ಲಿ ತಿಂದು ಮಾಡಿಕೊಂಡ್ರೆ? ನೀವು ಹೇಳಿ. ರೈಸ್ ಇಟ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. 4 ಗಂಟೆಯಲ್ಲಿ ತಿಂದೆ, ತಿರುಗಿ ಇವಾಗ ತಿಂತಾಯಿದ್ದೀನಿ. 4 ವಡೆ. ಅದರಲ್ಲೂ ನಮ್ಮ ಅತ್ತೆ ಇಷ್ಟು ರುಚಿಯಾಗಿ ಬೇರೆ ಮಾಡಿಕೊಡ್ತಾರೆ. ಇನ್ನು ಎಲ್ಲಿ ಸಣ್ಣ ಆಗಲ್ಲ ನೋಡಿ. ನಮ್ಮ ಅತ್ತೆ ಕೈ ಹೆಂಗಿದೆ ರುಚಿ. ಹೀರೆಕಾಯಿ ಸಾರು, ಹೀರೆಕಾಯಿ, ಬೀನ್ಸ್, ಬದನೆಕಾಯಿ, ಆಲೂಗಡ್ಡೆ. ಊಟ ಮಾಡೋಣ ಬೇಗ. ನಿಮಗೂ ಹಿಂಗೆ ಅನಿಸುತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಊಟ ಮಾಡೋಣ. ಬಿಸಿ ಬಿಸಿ ಅನ್ನ, ತುಪ್ಪ ಹಾಕೊಂಡು ಮಾಡ್ತದೆ. ಕಷ್ಟಪಟ್ಟು ಕೆಲಸ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಇದೇ ನನ್ನ ಪಾಲಿಸಿ. ಎದುವಿನ ಮಲಗಿಸಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡೋದಲ್ಲ, ನೈಟ್ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಳೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ರೂಪೇಶ್ ಕೂಡ 12:30ಗೆ ಬಂದರು. ಅವ್ರ ಜೊತೆ ಒಂದು 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಡೇ ಹೇಗೋಯ್ತು ಅಂತೆಲ್ಲ ಕೇಳಿಕೊಂಡು ಮಲ್ಗೋಷಲ್ ಆಲ್ಮೋಸ್ಟ್ 1 o'clock. ಸೊ ತಿರ್ಗಾ ಬೆಳಗ್ಗೆ ನನಗೆ ಒಂದು ಪ್ರಮೋಷನಲ್ ಶೂಟ್ ಇತ್ತು. ಹಾಗಾಗಿ 7 o'clockಗೆ ಎದ್ದಿದ್ದೀನಿ. ಬೇಗ ಎದ್ದೊಳ್ಬೇಕು ಅಂದ್ಕೊಂಡೆ, ಬಟ್ 7 o'clock ಆಯಿತು. ಸ್ಯಾರಿ ಹಾಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ನಾನು 9:30ಗೆ ಅಲ್ಲಿರಬೇಕಾಗಿತ್ತು. 10:30ಗೆ ರೀಚ್ ಆದೆ. ಪಾಪ ಅವ್ರು ಏನೂ ಬೈಲಿಲ್ಲ, ಸಮಾಧಾನವಾಗಿ ಮಾತಾಡೋದು. ನಾನು ಹೋಗೋಷ್ಟರಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ್ಯಂಡ್ ಚೆನ್ನಾಗಾಯಿತು ಪ್ರಮೋಷನಲ್ ಶೂಟ್. ನಾನು ಆ್ಯಕ್ಚುಲಿ ಆ ಪ್ರಮೋಷನಲ್ ಮಾಡೋಕ್ಕೂ ಮುಂಚೆ, ನಂಗೆ ಪ್ರಮೋಷನ್ ಬರೋಕ್ಕೂ ಮುಂಚೆ ನಾನೇ ವಿಸಿಟ್ ಮಾಡೋಣ ಆ ಸ್ಟೋರು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ರೀಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂಡ್ ಅವ್ರ ರೇಟ್ಸ್ ಅಫೋರ್ಡಬಲ್ ರೇಟ್ಸ್ ಇತ್ತಲ್ಲ. ಸೊ ಒಂದ್ಸಲಿ ಹೋಗಿ ವಿಸಿಟ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟೊತ್ತಲ್ಲಿ ಅವ್ರ ಕಡೆಯಿಂದನೇ ನಂಗೆ ಪ್ರಮೋಷನ್ ಎಂಕ್ವೈರಿ ಬಂತು. ಹಾಗಾಗಿ 1 ವೀಕಿಂದ ನಾಳೆ ಬರ್ತೀನಿ ಅಂದ್ಕೊಂಡು ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋಗಿ ಅವ್ರದ್ದು ಶೂಟ್ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವಿಡಿಯೋಲಿ ಚಿಕ್ಕಪೇಟೆಗೆ ಕೂಡ ಹೋಗಬೇಕು. ನಮ್ಮ ಮಮ್ಮಿಯವರು ಬರ್ತಾ ಇದ್ದಾರೆ. ಮಮ್ಮಿ ಆನೆ ತೊಗೋಬೇಕು, ಹಾಗೆ ಸಿಂಧು ಮೇಘ ಐಶುಗೆ ನೈಟ್ ಸೂಟ್ಸು ಹಾಗೆ ಜೀನ್ಸ್ ಟಾಪ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಆ ಶಾಪಿಂಗ್ದು ಕೂಡ ಇದೆ. ಸೊ ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು. ನೀವು ಬಂದು ಸ್ಯಾರೀಸ್ ಕೂಡ ವಿಡಿಯೋಸ್ ಎಲ್ಲ ಮಾಡಿದಾಯಿತು, ಕಲೆಕ್ಷನ್ಸ್ ಕೂಡ ತೋರಿಸಿದೀವಿ. ಹಲೋ ಮೇಡಮ್, ನೀವು ನಮ್ಮ ಸಬ್ಸ್ಕ್ರೈಬರ್, ಬನ್ನಿ ಇಲ್ಲಿ. ಹಿಂಗೆ ಮಾಡಬಾರ್ದು, ಪಾಪ ಇನ್ಸ್ಟೇಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಮೇಡಮ್ ಇವರು ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು.
ಹಾ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಒಂದು ನಿಮಿಷ. ಬನ್ನಿಪ್ಪ ನೋಡ್ಲಿ ಬಿಡಿ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಪುಷ್ಕರ ಸಿಲ್ಕ್ಸ್ ಅಂತ ರಾಜಾಜಿನಗರಲ್ಲಿ ಇರೋವಂಥದ್ದು. ನಾನು ವಿಡಿಯೋ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ವಿಡಿಯೋ ಶೂಟ್ ಎಲ್ಲ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಜೊತೆ ನಳಿನಿ ಮೇಡಮ್ ಇದ್ದಾರೆ. ಹಾಯ್. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಆ್ಯಡ್ ಮಾಡ್ತೀನಿ ಆಯಿತಾ. ಅಲ್ಲೋಗಿ ನೀವು ಚೆಕ್ ಮಾಡಿ ಯಾವುದೆಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ. ತುಂಬ ಅಫೋರ್ಡಬಲ್ ರೇಟ್ಸಲ್ಲಿ ಇಡೀ ಬ್ಯಾಂಗ್ಳೂರಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಈ ಒಂದು ರೇಟ್ಸ್ಗೆ ಯಾರೂ ಕೊಡೋಲ್ಲ. ಇಷ್ಟು ಕ್ವಾಲಿಟಿ ಇರೋವಂಥದ್ದು. ಕಮ್ಮಿ ರೇಟು ಕೊಡ್ಬೋದು, ಬಟ್ ಕ್ವಾಲಿಟಿ ಇರಲ್ಲ. 120 ಗ್ರಾಮ್ಸ್ದು ನಿಮಗೆ 140 ಗ್ರಾಮ್ಸ್ ರೇಟ್ನ 120 ಗ್ರಾಮ್ಸ್ ಕೊಟ್ಬಿಡ್ತಾರೆ. ಏನಂತಾರೆ ಇವ್ರು ಜೆನ್ಯೂನ್ ಆಗಿ ಹೇಳಿದ್ರು ಏನು ಕತೆ ಏನು ಅಂತ. ಸೊ ಅದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿಂದ ಅಂತ ಕೂಡ ನಾನು ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಸ್ಟೇ ಟ್ಯೂನ್. ಓಕೆ. ನನಗೆ ಈ ಒಂದು ಶಾಪ್ದು ಪ್ರಮೋಷನ್ ಎಂಕ್ವೈರಿ ಬರೋಕ್ಕೂ ಮುಂಚೆಯಿಂದನೇ ನಾನು ಅನ್ಕೋತಾ ಇದ್ದೆ ಪುಷ್ಕರ ಸಿಲ್ಕ್ಸ್ ಹೋಗಬೇಕು ಅಂತ. ಯಾಕಂದರೆ ನಾನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಕಲೆಕ್ಷನು ಆ್ಯಂಡ್ ಅಫೋರ್ಡಬಲ್ ರೇಟ್ಸು. ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೇ ಪ್ರಮೋಷನ್ದು ಎಂಕ್ವೈರಿ ಬಂತು. ಹಾಗಾಗಿ ಹಂಗೆ ವಿಡಿಯೋ ಮಾಡ್ತಾ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ. ಇಲ್ಲ ಅಂತಂದರೆ ನಾನು ಇಲ್ಲೇ ತೊಗೋತಾ ಇದ್ದೆ ಖಂಡಿತ. ಆ್ಯಂಡ್ ಚೆನ್ನಾಗಿತ್ತು ತುಂಬನೇ ಕಲೆಕ್ಷನ್. ನಾನು ಪ್ರಮೋಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಒಂದ್ಸಲಿ ಹೋಗಿ ನೀವೇ ವಿಸಿಟ್ ಮಾಡಿ. ಇಲ್ಲಾಂದರೆ ಪುಷ್ಕರ ಸಿಲ್ಕ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆ ಕಲೆಕ್ಷನ್ನು ಪ್ರೈಸ್ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ಏನಂದರೆ ನಾನು 4 ವರ್ಷದಿಂದ ಇದರಲ್ಲೇ ಅಂದರೆ ಸ್ಯಾರಿಯಲ್ಲೇ ಜಾಸ್ತಿ ನಾನು ಪ್ರಮೋಷನ್ಸ್ ವೀಡಿಯೋಸ್ ಮಾಡಿ ನನಗೆ ಅರ್ಥ ಆಗಿಬಿಟ್ಟಿದೆ ಯಾವುದು ಪ್ಯೂರ್ ಸಿಲ್ಕು, ಸ್ಯಾರೀಸಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ, ಸಿಲ್ಕಲ್ಲಿ ಎಷ್ಟು ಸಿಗುತ್ತೆ, ರಾ ಸಿಲ್ಕಲ್ಲಿ ಎಷ್ಟು ಸಿಗುತ್ತೆ, ಇವಾಗ ಕ್ರೇಪ್ ಸಿಲ್ಕಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ, ಪ್ರತಿಯೊಂದು ಗೊತ್ತು. ಹಾಗೆ ಅವ್ರು ಮಾತಾಡ್ಕೊಳ್ಳೋ ಅಂಥ ಕೋಡ್ ವರ್ಡ್ಸ್ ಆಗಲಿ MK HK AB ಅನ್ನೋದೆಲ್ಲ ಕೋಡ್ ವರ್ಡಿಂಗ್ ಅಂದರೆ ಏನು ಅನ್ನೋದೆಲ್ಲ ಗೊತ್ತಾಗ್ಬಿಟ್ಟಿದೆ. ಆರಾಮಾಗಿ ಇವಾಗ ನಾನು ಬಿಸ್ನೆಸ್, ಈ ಸ್ಯಾರಿ ಬಿಸ್ನೆಸ್ಸು ಅನ್ನೋದು ಕೂಡ ಶುರು ಮಾಡ್ಕೊಳ್ಬೋದು. ಬಟ್ ಇವಾಗ ಸಕ್ಸಸ್ಫುಲ್ಲಿ ರನ್ ಆಗ್ತಿರೋಂಥ ಬಿಸ್ನೆಸ್ನ ಚೆನ್ನಾಗಿ ಡೆವಲಪ್ ಮಾಡಿದ್ಮೇಲೆ ನೋಡೋಣ ಇದು ಮಾಡೋದಾ ಏನು ಅಂತ. ಆ್ಯಂಡ್ ಆಲ್ರೆಡಿ ಮಮ್ಮಿಯವ್ರು ಬಂದುಬಿಟ್ಟಿದ್ದಾರೆ, ಅಲ್ಲಿ ಹೋಗಬೇಕು. ಅದಕ್ಕೂ ಮುಂಚೆ ಅವ್ರ ಮನೆಗೆ ಕರೆದು ಕಾಫಿ ಕೊಟ್ಟು ಟ್ರೆಡಿಷ್ನಲ್ ನಮ್ಮ ಸಂಪ್ರದಾಯದ ಪ್ರಕಾರ ನನಗೆ ಪ್ರಮೋಷನಲ್ ಅಮೌಂಟ್ ಎಲ್ಲ ಕೊಟ್ಟರು. ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಮಮ್ಮಿ ಹಾಗೆ ಸಿಂಧು ಬಂದಿದ್ದಾರೆ. ಅವರು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಏನೇನೋ ತೊಗೋಬೇಕಂತೆ. ಆ್ಯಂಡ್ ಇಲ್ಲಿಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಂದರೆ ನಾನು ಡೈರೆಕ್ಟ್ ಇಲ್ಲಿಗೆ ಬರೋಕ್ಕೆ ಹೇಳ್ತಾ ಇದ್ದೆ. ಅವ್ರು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರಂತೆ. ಅಲ್ಲಿ ನೋಡ್ತೀವಿ, ಅಕಸ್ಮಾತ್ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅಂದರೆ ಪುಷ್ಕರಾಗೆ ಬರ್ತೀವಿ. ಬಟ್ ಜೆನ್ಯೂನಾಗಿ ನನಗೆ ಅನ್ನಿಸ್ತು ಪುಷ್ಕರ ಇಸ್ ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಅಂಡ್ ತುಂಬ ಅಫೋರ್ಡಬಲ್ ರೇಟ್ಸಲ್ಲಿದೆ. ಬಂದು ಚೆಕ್ ಮಾಡ್ಬೋದು ಬೇಕಾದರೆ ನೀವು. ಯಾರಾದರೂ ಆಲ್ರೆಡಿ ಪರ್ಚೇಸ್ ಮಾಡಿದರೆ ನೀವು ಕಾಮೆಂಟಲ್ಲಿ ತಿಳಿಸಿ ಆಯಿತಾ, ನಾನು ಹೋಗಿ ಪರ್ಚೇಸ್ ಮಾಡಿದ್ದೆ ಅಂತ. ಓಕೆನಾ. ಹಾಗೆಯೇ ಕೆಲವೊಬ್ಬರು ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ, ಪ್ರಮೋಷನಲ್ ವೀಡಿಯೋ ಮಾಡ್ತೀರಾ ನೀವು ಅಂತೆಲ್ಲ. ಮಾಡಬೇಕಾಗತ್ತೆ. ಬಿಕಾಸ್ ಯಾವುದೂ ಸುಮ್ಮನೆ ನಮಗೂ ಯೂಟ್ಯೂಬಲ್ಲಿ ಏನಂದರೆ ನೀವು ಅಂದ್ಕೊಳ್ಬೋದು ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ನಮಗೆ ಕಮ್ಮಿ ಸ್ಯಾಲ್ರಿ ಅನ್ನೋದು ಬರುತ್ತೆ. ಈ ಪ್ರಮೋಷನಲ್ಲೇ ನಾವು ಸಂಪಾದನೆ ಮಾಡೋದಕ್ಕಾಗೋದು. ಹಾಗನ್ಬಿಟ್ಟು ಬರೋವಂಥ ಪ್ರಮೋಷನ್ಸ್ ಎಲ್ಲ ಮಾಡ್ತೀವಿ ಅನ್ನೋದಲ್ಲ. ಎಷ್ಟು ಮೇಲ್ಸ್ ಬರುತ್ತೆ ಗೊತ್ತಾ, ಲಿಟ್ರಲಿ ನಾನು ಎಲ್ಲದಕ್ಕೂ ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ. ಯಾವುದು ನನಗೆ ಇಷ್ಟ ಆಗುತ್ತೋ ಅದೇ ನಾನು ಮಾಡೋದು. ಹಾಗನ್ಬಿಟ್ಟು ಇವಾಗ ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ನಮಗೆ ಒಂದು ವೀಡಿಯೋ ಮಾಡಿದ್ರೆ 70,000 80,000 ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಹಾಗನ್ಬಿಟ್ಟು ನಾನು ಮಾಡೋದಕ್ಕೂ ಹೋಗಲ್ಲ. ನಿಮ್ಗೆ ಗೊತ್ತಿದೆ, ನಾನು ಮುಂಚೆನ ಯಾವುದೂ ಮಾಡಿಲ್ಲ, ಮಾಡಬಾರ್ದು ಅಂತ ನನಗೆ ಗೊತ್ತಾದ ಮೇಲಿಂದ ನಾನು ಮಾಡೋದಕ್ಕೆ ಹೋಗಲ್ಲ. ಅದು ಬಿಟ್ಟು ಇವಾಗ ಈ ಥರ ಪ್ರಮೋಷನ್ಸ್ ಮಾಡ್ತೀನಿ. ಯಾಕಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಸ್ಯಾರಿ ಕಲೆಕ್ಷನ್ಸ್ ಆಗಲಿ, ಜ್ಯುವೆಲರಿ ಕಲೆಕ್ಷನ್ಸ್ ಆಗಲಿ. ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಬಿಸ್ನೆಸ್ ಮಾಡೋರ್ಗೂ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಾಲೆಜ್ ಕೂಡ ಗೇನ್ ಮಾಡ್ಕೊಳ್ಬೋದು, ಮಾರ್ಕೆಟಲ್ಲಿ ಏನು ಟ್ರೆಂಡಿಂಗ್ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈಗ ಚಿಕ್ಕಪೇಟೆಗೆ ಹೋಗಬೇಕು, ಬನ್ನಿ ಹೋಗೋಣ. ಇದು ಚೆನ್ನಾಗೈತಲ್ಲ. ನಮ್ಮ ಮಮ್ಮಿಯವರು ಮೆಜೆಸ್ಟಿಕ್ ಬಂದು ಅಲ್ಲಿಂದ ಚಿಕ್ಕಪೇಟೆ ಸರ್ಕಲ್ಗೆ ಬಂದ್ಬಿಟ್ಟಿದ್ರು. ಇದೇ ರೋಡಲ್ಲೇ ಅವೆನ್ಯೂ ರೋಡ್ಗೆ ಹೋಗ್ಬೇಕಲ್ವಾ, ಸೊ ಬೇರೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ. ಸರಿ ಸ್ಯಾರೀಸ್ ನೋಡ್ಬಿಡ್ತೀರಾ ಮಮ್ಮಿ ಅಂತ ಹೇಳಿದೆ. ಸರಿ ಓಕೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ನೋಡೋಣ ಅಂತ ಹೇಳಿದ್ರು. ಹಾಗಾಗಿ ಈ ರಾ ಸಿಲ್ಕ್ ಬರುತ್ತಲ್ವ, ಸೊ ಅದರಲ್ಲಿ ನೋಡ್ತಾ ಇದ್ವಿ. ಇನ್ನು ಹೆಂಗಿದ್ರು ಸಿಂಧು ಮದುವೆಗೆಲ್ಲ ಇನ್ನು ಸಿಲ್ಕು ಅದೆಲ್ಲ ಪರ್ಚೇಸ್ ಮಾಡಬೇಕು ಎಂಗೇಜ್ಮೆಂಟ್ ಟೈಮಲ್ಲೆಲ್ಲ. ಆವಾಗ ಪ್ಯೂರ್ ಸಿಲ್ಕ್ ನೋಡೋಣ, ಇವಾಗ ಸಿಂಪಲಾಗಿ ತೊಗೊಂಡ್ರೆ ಸಾಕು ಅಂದ್ಬಿಟ್ಟು ನೋಡೋಣ ಅಂತ ಹೋಗಿದ್ದು ಪದ್ಮಾವತಿ ಸಿಲ್ಕ್ಸ್ಗೆ ಹೋದ್ವಿ. ನಾವು ಚಿಕ್ಕಪೇಟೆಯಲ್ಲಿ ಬೇರೆ ಯಾವ್ದು ಅಂಗಡಿಗೆ ಹೋಗಲ್ಲ. ಹೋದ್ರೆ ಪದ್ಮಾವತಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಕಂಚಿಕೋ ಮಹಾಲಕ್ಷ್ಮಿಗೆ ಹೋಗ್ತೀವಿ. ಸೊ ಪದ್ಮಾವತಿಗೆ ಹೋಗಿ ಆಮೇಲೆ ಸಿಂಧು ಹೇಳಿದ್ಲು ನಾನು ಸಿಲ್ಕ್ ಸ್ಯಾರಿಯಲ್ಲಿ ನೋಡ್ತೀನಿ 2 ಅಂತ. ಮಮ್ಮಿ ಅವಾಗಂದ್ರು 1-2 ಸೀರೆ ತೊಗೊಂಡ್ಬಿಡು ಸಿಲ್ಕ್ ಸ್ಯಾರಿಯಲ್ಲಿ. ಯಾಕಂದರೆ ನೆಕ್ಸ್ಟ್ ಇನ್ನು
ಗಂಡು ನೋಡೋಕ್ಕೆ ಶುರು ಮಾಡಿದ್ರೆ ಗಂಡು ನೋಡೋಕ್ಕೆ ಮನೆಗೆ ಬಂದಾಗೆಲ್ಲ ಒಂದು ಚೆನ್ನಾಗಿರೋವಂಥ ರೇಷ್ಮೆ ಸೀರೆ ಡಿಸೈನರ್ ಬ್ಲೌಸ್ ಎಲ್ಲ ಹೊಲ್ಸೋಣ ಅಂತ ಹೇಳಿ ಅದನ್ನು ಕೂಡ ನೋಡಿ ತೊಗೊಂಡ್ರು. ಸೊ ಯಾವ ಕಲೆಕ್ಷನ್ಸ್ ತೊಗೊಂಡ್ರು ಅಂತ ನೆಕ್ಸ್ಟ್ ವೀಕ್ ನಾನು ಹೋಗ್ತೀನಿ ದೊಡ್ಡಬಳ್ಳಾಪುರಕ್ಕೆ. ನಾನು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಹಾಕಬೇಕಲ್ವ, ಸೊ ಆವಾಗ ನಿಮಗೆ ಆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಐಶುನು ಕೂಡ ಬಂದಿದ್ಲು. ಅಲ್ಲಿಂದ ಇವಾಗ ಅವೆನ್ಯೂ ರೋಡ್ಗೆ ಹೋಗ್ತಾ ಇದೀವಿ, ಯಾಕೆಂದರೆ ಮಮ್ಮಿ ಆನೆ ತೊಗೋಬೇಕಂತೆ. ಹಾಗೆ ಐಶುಗೆ ಜೀನ್ಸ್ ಟಾಪ್ಸು ಮತ್ತು ನೈಟ್ ಸೂಟ್ಸು ಅದೆಲ್ಲ ಪರ್ಚೇಸ್ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಚೆನ್ನಾಗಿದೆ. ತಮ್ಮನ್ನ ಮೇಡಮ್ ಹುಟ್ಟಿದಾರಲ್ಲ ಅದಕ್ಕೆ ಫೇಮಸ್ ಆಗಿದೆ. ನೋಡಿ ಸಿಂಧು ಹಾಯ್ ಆಯ್ತು ಶಾಪಿಂಗು. ಹಿಂದೆಗಡೆ ಮಮ್ಮಿ ಬರ್ತಾ ಇದ್ದಾರೆ. ಇಲ್ಲಿ ಇವತ್ತು ಐಶು ಕೂಡ ಬಂದವಳು. ಐಶು ಹಾಯ್. ಶಾಪಿಂಗ್ ಮುಗೀತು. ಇನ್ನು ಇವ್ರದ್ದೇನೋ ಜೀನ್ಸ್ ಟೀ ಶರ್ಟ್ಸು ಅವೆಲ್ಲ ತಗೋಬೇಕಂತೆ. ಅವನು ಹೋಗೋದಪ್ಪ ಇವತ್ತು. ಚಿಕ್ಕಪೇಟೆಗೆ ಬಂದು ಬೇಡ ನಮ್ಮ ಕತೆ. ಏನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಆ ಚಿಕ್ಕಪೇಟೆಯಲ್ಲಿ. ಪರಿ ಫ್ಯಾಷನ್ಸ್ ಹೋಗಿದ್ವಿ, ಅಲ್ಲಿ ಕೆಲವೊಂದು ಟಾಪ್ಸು ಅವು ಇವು ತೊಗೊಂಡು ಆಮೇಲೆ ಇನ್ನೊಂದು ಅಂಗಡಿಗೆ ಹೋಗಿ ನೈಟ್ ಸೂಟ್ಸ್ ಎಲ್ಲ ತೊಗೊಂಡು ಐಶುಗೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಅವಳಿಗೆ ಫಾರ್ಮಲ್ ಡ್ರೆಸ್ಸಸ್ ಎಲ್ಲ ತೊಗೊಂಡು ನೆಕ್ಸ್ಟು ನಾನು ಮನೆ ಕಡೆಗೆ ಬಂದೆ. ಅವರು ದೊಡ್ಡಬಳ್ಳಾಪುರಕ್ಕೆ ಹೊರಟರು. ಸೊ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂಬಿಕಾ ಅಕ್ಕ ಬಂದಿದ್ರು. ಅವ್ರ ಮಕ್ಕಳದ್ದು ಬರ್ಡೇ ಇತ್ತು, ಅವರಿಬ್ರು ಟ್ವಿನ್ಸು. ಹಾಗಾಗಿ ಒಂದು ಗರ್ಲು ಒಂದು ಬಾಯ್ ಇರೋದು. ಗರ್ಲ್ಗೆ ಮೆಹಂದಿ ಹಾಕ್ತಾ ಇದ್ದೆ ನಾನು. ಯಾದವಿಗೆ ಮೆಹಂದಿ ಹಾಕ್ತಾ ಇದ್ದೀನಿ, ಇನ್ನು ಹಾಕಿಲ್ಲ ಫಿನಿಶ್ ಆಗಿ. ಅಲ್ಲಿ ಪಿನ್ನಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ, ಆಂಟಿ ಪಾತ್ರೆಗಳೆಲ್ಲ ತೊಳಿತಾ ಇದ್ದಾರೆ. ಅಂಬಿಕಾ ಅಕ್ಕ ಬಂದಿದ್ದಾರೆ, ಮನೆ ನೋಡ್ತಾ ಇದ್ದಾರೆ. ಯದುವೀರ್ ನೋಡಿ ಆಂಟಿ ಆಂಟಿ ಅಂತ ಇದ್ದಾನೆ. ಏನು ಯದುವೀರ್, ಯಾರು ಹುಡುಕ್ತಾ ಇರೋದು? ಆಂಟಿ. ಡೋರ್ ಕ್ಲೀನಾಗಿ ಕ್ಲೋಸ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಕಾರ್ಪೆಂಟರ್ ಕೂಡ ಬಂದಿದ್ದಾರೆ. ಫುಲ್ ಚೆನ್ನಾಗಿದೆ ಇವತ್ತು ಮನೆ, ಗಲ ಗಲ ಅನ್ಕೊಂಡು. ನೋಡಿ ಯಾದವಿಗೆ ಹಾಕಿದ್ದೀನಿ. ಬ್ಯಾಕ್ ಸೈಡ್ ತೋರಿಸು. ಫ್ಲಿಪ್. ಚೆನ್ನಾಗಿದ್ಯಾ? ನೈಸ್. ಡಿಡ್ ಯು ಲೈಕ್ ಇಟ್? ಸೂಪರ್. ಥ್ಯಾಂಕ್ ಯು. ನೋಡಿ ಯದುವೀರು ಫುಲ್ ಅವನ್ ಜೋಶಲ್ಲಿ ಆಟ ಆಡ್ತಾವನು. ಇದು ಅಂಬಿಕಾ ಅಕ್ಕ, ಹಾಯ್, ನಮ್ಮ ಫ್ಯಾಮಿಲಿ ಫ್ರೆಂಡ್. ಅದು ಮಸೇಲು ಸೋಲು ಅದನ್ನು ನಾವು ಮ್ಯಾಚ್ ಆಗಿದ್ದೀವಿ. ಆಂಧ್ರ ಕಡೆ ಅದು ಫೇಮಸ್ಸು ಮಾಚೇಲು. ಸೊ ಮಾತು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕ್ಲೀನ್ ತಗೋಗೋಣ. ಬೇಗ ಬಿಡಿಸ್ಬೇಕು, ಇಲ್ಲ ತಲೆ ಸ್ನಾನ ಮಾಡಿ ಟೆಂಪಲ್ ಹೋಗ್ಬೇಕು. ಸರಿ ಬರ್ತೀನಿ ಬಾ. ಅಕ್ಕ ಬಾಯ್ ಬಾಯ್. ಯದುವೀರ್ ಈ ಕಡೆ ಬಾ. ಮತ್ತೆ ಮನೆ ಮಾಡ್ಕೊಂಡ್ರೆ ಮತ್ತೆ ಪಾತ್ರೆ ನಾಳೆ ಜಾಸ್ತಿ ಕೆಲಸ ಇರುತ್ತೆ. ಅವ್ನು ಕಳ್ಸಕ್ಕೆ ಇಷ್ಟ ಇಲ್ಲ ಅವ್ರನ್ನ. ಬಾ 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 ಅಂತ ಒಳಗಡೆ ಕರ್ಕೋತಾವನೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಟು ಯು ಬೋತ್. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಎದು ಬಾಯಿಲಿ ವಿಶ್ ಮಾಡ್ತಾವನು. ಅಕ್ಕಗೆ ಏನಾಗಲ್ಲ, ಅದು ಏನಾಗಲ್ಲ, ಏನಾಗಲ್ಲ. ನನ್ ಕೊಡು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಬಂಗಾರಿ ಚಟನೇ ಮಾಡಲ್ಲ ಮಗು. ಹ್ಯಾಪಿ ಬರ್ಡೇ ಟು ಯು. ಅವಳು ಹೋಗೋದಲ್ಲಿದ್ದಾನೆ ಮಾತಾಡ್ತಾನೆ. ಬಾಯ್ ಬಾಯ್ ಬಾಯ್. ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾದ್ವಿ ಹಾಗೆ ಎಷ್ಟು ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಯದುವೀರ್ ಅಂತೂ ಫುಲ್ ಎಕ್ಸೈಟ್ಮೆಂಟ್. ಅದೆಲ್ಲ ನೋಡಿ ನಾನೇ ಕೇಕ್ ಕಟ್ ಮಾಡಬೇಕು ಅಂತ ಆಟ ಕೂಡ ಮಾಡ್ತಿದ್ದ. ಆ್ಯಂಡ್ ಫೈನಲಿ ಅವ್ರಿಗೆಲ್ಲ ವಿಶ್ ಮಾಡಿ ಯದುವೀರ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. Wait. May God bless you. Afterwards, you could have gift. Happy birthday. Shake it. Very good. Did you buy the door?
ಅವ್ನು ದೊಡ್ಡ ನಾವು ಚಿಕ್ಕ ಬರಲ್ಲ ಯೋ ಯೋ ನೋಡ್ದಾ ಇದು ವೀರ್